ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ ಗುರು, ಸೊ ನಾನು ಹೊಸ ಮನೆಗೆ ಬಂದಿದ್ದೀನಿ. ಸೊ ನಿಮ್ಗೆ ಯಾರಿಗೂ ಹೇಳಿಲ್ಲ, ಸಾರಿ ಗೈಸ್. ಯಾಕೆ ಅಂತ ಹೇಳಿದ್ರೆ ಏನಕ್ಕೆ ಈ ಹೊಸ ಮನೆಗೆ ಬಂದಿದ್ದೀನಿ, ಯಾಕೆ ಈ ಬಾಡಿಗೆ ಮನೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಸೊ ರೀಸನ್ಸ್ ಇದೆ, ಹೇಳ್ತೀನಿ. ಸೊ ಯಾಕೆ ನಾನು PG ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ, ಯಾಕೆ ನಾನು ನಮ್ಮಣ್ಣ ಇಬ್ರು ಸೇರಿ ಇಲ್ಲಿದ್ದೀನಿ, ಈ ವ್ಲಾಗಲ್ಲಿ ಪ್ರತಿಯೊಂದು ಹೇಳ್ತೀನಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಲವ್ಲಿ ಮುದ್ದು ಅಮ್ಮ. ಮಮ್ಮಿ ಹಾಯ್ ಅಂತೇಳು. ಸೊ ಗುರು, ನಮ್ಮಮ್ಮ ಬೆಂಗಳೂರಿಗೆ ಕರ್ಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಇನ್ನು ಐಟಮ್ಸ್ ಎಲ್ಲ ತಂದಿದ್ದೀನಿ. ಸೊ ಮತ್ತೆ ಎಲ್ಲ ತೋರಿಸ್ತೀನಿ ಯಾವ ಥರ ಏನು ಎಲ್ಲ ಅಂತ. ಸೊ ಗಾಯ್ಸ್ ನೋಡಿ, ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ. ಸೊ ಗೈಸ್ ನಮ್ಮಪ್ಪ ಆರಾಮಾಗಿ ಮಲ್ಕೊಂಡವ್ರೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಹೊಸ ಮನೆ ನಾವು ನೋಡ್ಕೋಬೇಕು ತಾನೆ. ಸೊ ನಮ್ಮಮ್ಮ ಬೆಳಿಗ್ಗೆನೇ ಎದ್ದು ನಾವು ಎಬ್ಸಿ. ಅಮ್ಮ ಎಷ್ಟೊತ್ತಿಗೆ ಎದ್ದೊಳ್ದೆ ನಾನು, ಹೇಳು ನನ್ನ ಸಬ್ಸ್ಕ್ರೈಬರ್ಸ್ಗೆ. ನಾನು 4:15 ಎದ್ದೊಳ್ದೆ ಗೈಸ್. ಯಾಕೆ ಅಂತ ಹೇಳಿದ್ರೆ ಹೊಸ ಜಾಗ ಅಲ್ಲ, ನಿದ್ದೆ ಬರಲಿಲ್ಲ. ಸೊ ನನಗೆ ಒಂದು ಆಸೆ ಇತ್ತು. ಸೊ ಲೈಕ್ PGಗಳಲ್ಲಿದ್ದರೆ ಒಂದು ಸ್ವಲ್ಪ ಇರಿಟೇಷನ್ ಗೊತ್ತು ತಾನೆ. ಅಲ್ಲಿ ಲೈಕ್ ಅಲ್ಲಿ ಕ್ಲೀನ್ನೆಸ್ ಇರಲ್ಲ, ಲೈಕ್ ಒಂದೇ ರೂಮ್ ಇರುತ್ತೆ, ಒಂದೇ ಬಾತ್ರೂಮ್ ಇರುತ್ತೆ. ಅದಕ್ಕೆ ನಾನು ಡೈಲಿ ಬ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಮೈನ್ ರೀಸನ್ ಅದೊಂದು. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನಗೆ ಲೈಕ್ ಈ ಥರ ಬಂದು ನಮ್ಮದೇ ಅನ್ನೋದು ಒಂಥರ ಇರಬೇಕಾಗಿತ್ತು. ಸೊ ನೋಡಿ, ಇಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಬರ್ಡ್ಸ್ ಎಲ್ಲ ಚೀರಿಂಗ್ ಸೌಂಡ್ ಮಾಡುತ್ತೆ, ಮಸ್ತಾಗಿ ತಂಪಾಗಿರುತ್ತೆ ಗೈಸ್ ಇಲ್ಲಿ ಬಾಲ್ಕನಿ ಹತ್ರ ಬಂದು. ಸೊ ಅದೇ ಥರ ನೋಡಿ ನಮ್ಮಮ್ಮ ಬೆಳಿಗ್ಗೆನೆ ಹೊಸಲಿಗೆಲ್ಲ ಇದಿಟ್ಟು ಸೊ ಮೇಲೆ ಎಲ್ಲ ಇದು ಮಾಡಿದ್ದಾರೆ. ಸೊ ಈಗ ತಾನೇ ಹೊಸ್ದಾಗಿ ತಗೊಂಡಿದ್ದೀನಿ. ಸೊ ಇನ್ನು ನಿಮ್ಮ ಪ್ರೀತಿ ಹಿಂಗೆ ಇದ್ರೆ ಮುಂದೆ ಇನ್ನು ಬೇರೆ ಎಲ್ಲ ಮಾಡೋಣ. ಸೊ ಗೈಸ್ ನಮ್ಮಮ್ಮ ರೆಡಿ ಮಾಡಿದ್ದಾರೆ. ಹೊಸ್ದಾಗಲ್ಲ ಬಂದಿರೋದು, ಅದಕ್ಕೆ ಲೈಕ್ ಮನೆಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅಮ್ಮ ಏನಕ್ಕೆ ಇದು ಮಾಡೋದು, ಲೈಕ್ ಫಸ್ಟ್ ಟೈಮ್ ನಾವು ಮನೆಗೆ ಬಂದಮೇಲೆ ಈ ಥರ ಪೂಜೆ ಮಾಡ್ಕೊಂಡು ಬರ್ಬೇಕು, ಎಲ್ಲ ಒಳ್ಳೇದಾಗುತ್ತೆ. ಹೌದಂತೆ ಗೈಸ್, ಗೊತ್ತಿಲ್ಲ. ಮತ್ತೆ ನಾನೇನಪ್ಪ ತಗೊಂಡಿದ್ದೀನಿ ಅಂದರೆ ಪ್ರತಿಯೊಂದು ಹೇಳ್ತೀನಿ ಬ್ಲಾಗಲ್ಲಿ. ಸೊ ಗೈಸ್ ಇದು ನೋಡಿ, ಎಲೆಕ್ಟ್ರಿಕ್ ಸ್ಟವ್ ತಂದಿದ್ದೀನಿ. ಏನಕ್ಕಪ್ಪ ಇದು ಅಂತ ಹೇಳಿದ್ರೆ ಗೈಸ್ ಗೊತ್ತಲ್ಲ, ಗ್ಯಾಸ್ದು ತುಂಬ ಪ್ರಾಬ್ಲಮ್ ಆಗೋಗಿದೆ, ಅದಕ್ಕೆ ಎಲೆಕ್ಟ್ರಿಕ್ ಸ್ಟವ್ ತಗೊಂಡಿದ್ದೀನಿ. ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಗೈಸ್. ನಾನು ಇನ್ನೂ ಸ್ನಾನ ಮಾಡಿಲ್ಲ, ಸಾರಿ. ನಮ್ಮ ಅಣ್ಣ ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ. ಸೊ ನಮ್ಮಮ್ಮ ಅವಾಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವ್ರೆ. ಮಾಮ್ ಇವಾಗ ಪೂಜೆ ಮಾಡ್ತೀಯಾ? ಸೊ ಹೇಳು ಸಬ್ಸ್ಕ್ರೈಬರ್ಸ್ಗೆಲ್ಲ. ಎಲ್ಲ ಅವ್ರ ಆಶೀರ್ವಾದ ಹಿಂಗೆ ಇರಬೇಕು ಗುರು. ಜಸ್ಟ್ ಈಗ ತಾನೇ ನಮ್ಮ ಮನೆಯಲ್ಲಿ ಪೂಜೆ ಮುಗೀತು. ಸೊ ಹೊಸ ಮನೆ ಪೂಜೆ. ಸೊ ನಮ್ಮಮ್ಮನೇ ಎಲ್ಲ ರೆಡಿ ಮಾಡಿದ್ರು, ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ಸೊ ಬನ್ನಿ, ಇನ್ನೊಂದು ಹಾಲು ಉಗ್ಸೋ ಕಾರ್ಯಕ್ರಮ ಏನಮ್ಮ ಅನ್ನೋದು, ಹಾಲು ಉಗ್ಸೋ ಕಾರ್ಯಕ್ರಮ ಇದೆ. ಬನ್ನಿ ಅದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಗೈಸ್ ನಮ್ಮಮ್ಮ ಗ್ಯಾಸಲ್ಲಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ನಮ್ಮಮ್ಮಗೆ ಈ ಥರ ಎಲೆಕ್ಟ್ರಿಕ್ ಸ್ಟವಲ್ಲಿ ಮಾಡೋದು ಗೊತ್ತಿಲ್ಲ. ಸುಧಮ್ಮ ಬಾಯ್ಲಿ, ಮಮ್ಮಿ ಬಾಯ್ಲಿ, ಮತ್ತೆ ಉಜ್ಕೊಂಡ್ಯಾ ಬಾಯ್ಲಿ. ನೋಡು, ಇಲ್ಲಿ ಫಸ್ಟು ಸ್ವಿಚ್ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಇಲ್ಲಿ ಆನ್ ಅಂತಿರುತ್ತೆ, ಹಿಂಗೆ ಆನ್ ಮಾಡಬೇಕು. ಇಲ್ಲ ಸ್ಟೀಮ್ ಗೈಸ್ ಆನ್ ಆಗ್ತಿಲ್ಲ ಗೈಸ್. ಹಾಂ ಆನ್ ಆಯಿತು, ಸ್ಟೀಮ್ ಇದೆ ನೋಡು. ಅಂಡ್ ಇಟ್ಕೊಮ್ಮ, ಇವಾಗ ಇಡ್ಮ. ನೋಡಿ ಇಲ್ಲಿ ಬಿಸಿ ಆಗ್ತಾ ಇದೆ ನೋಡು, ರೆಡ್ ಆಯ್ತು ನೋಡು. ಪವರ್ ಇಟ್ಟಿದ್ದೀನಿ ಬ್ರೋ, ಹಾಕ್ಮ 1600 ಸಮಥಿಂಗ್. ಇನ್ನ ಕಡಿಮೆನಾ? ಎಷ್ಟು ಬಸ್ ವ್ಯಾಟ್ ಕಡಿಮೆ ಮಾಡ್ಬೇಕಂತ 500 ವ್ಯಾಟ್ಗೆ ಇಟ್ಟಿದ್ದೀನಿ. ಮಾಮ್ ನಮ್ಮಮ್ಮ ಇವಾಗ ಹಾಲು ಉಗ್ಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗೈಸ್. ಇಡು ಮಾಮ್, ಗೊತ್ತಾಯ್ತಲ್ಲ ನಾನು ಹೇಳ್ಕೊಟ್ಟಿದ್ದು. ಹಂಗೆ ಇಟ್ಬಿಡು, ಅದ್ರ ಮೇಲೆ ಇಟ್ಬಿಡು, ಬಿಡು. ಏನಾಗಲ್ಲ ಇದು. ಸೊ ಗಾಯ್ಸ್ ಫೈನಲ್ ಆಗಿ ನಮ್ಮ ಮನೆ ಇದಾಯ್ತು. ಸೊ ಗಾಯ್ಸ್ ಬಂತು. ಇದನ್ನ ಆಫ್ ಮಾಡ್ಬೇಕು ಮಾಮ್. ಆಫ್ ಮಾಡಿದೆ. ಸೊ ಗೈಸ್ ಬಂದ್ಬಿಡ್ತು. ಸೊ ಇದನ್ನ ಹಂಗೆ ಹಾಕಿದ್ರೆ ಪರವಾಗಿಲ್ಲ ತಾನೆ. ಸೊ ಗೈಸ್ ಇರಿ, ಸೊ ಹಂಗೆ ಸ್ಟಾರ್ಟ್ ಮಾಡ್ತೀನಿ ರೀ ಗೈಸ್. ನಮ್ಮ ಅಣ್ಣನ ತುಂಬಾ ಕಡಿಮೆ ತೋರಿಸಿದ್ದೀನಲ್ಲ ವ್ಲಾಗ್ಸ್ ಅಲ್ಲಿ. ಸೊ ನೋಡಿ, ಇವನೇ ನಮ್ಮ ಅಣ್ಣ. ನೋಡಿ ಹೆಂಗವನು, ಒಳ್ಳೆ ಹುಲಿ ಸಾಕ್ದಂಗೆ ಸಾಕಿದೀವಿ ನಾವು, ಗಂಡುಲಿ. ಹಾಯ್ ಅಂತೇಳೋ. ನೋಡಿ ನಮ್ಮ ಅಣ್ಣ ಡಾಕ್ಟರ್ ಮುರಳಿ ಅಂದ್ಬಿಟ್ಟು ನಮ್ಮ ಅಣ್ಣ. ಸೊ ಏನು ಮಾಡ್ತಿರೋದು ನೀನು, ಪ್ರೊಫೆಷನ್ ಏನೋ ನಿಂದು? ಡೆಂಟಿಸ್ಟ್ ಗುರು. ನಮ್ಮ ಅಣ್ಣ ಡೆಂಟಿಸ್ಟು. ಸೊ ನಮ್ಮ ಅಣ್ಣನ ಪೂಜೆ ಮಾಡ್ದ, ಅವನು ಸ್ನಾನ ಮಾಡ್ಕೊಂಡ, ನಾನೇ ಇನ್ನೂ ಸ್ನಾನ ಮಾಡಿಲ್ಲ. ಸೊ ಗುರು, ನಮ್ಮ ಅಣ್ಣನ ನನ್ನ ರೂಮ್ ಹತ್ರ ಕರ್ಕೊಂಡು ಹೋಗೋಣ, ನನ್ನ ಹಳೆ PG ಹತ್ರ. ಸೊ ಅಲ್ಲಿ ಅವ್ನು ರೆಡಿ ಆಗ್ಬೇಕಂತೆ, ಇನ್ನು ನಂದು ಬಾಡಿ ಲೋಷನ್ ಎಲ್ಲ ಅಲ್ಲಿದೆ. ಸೊ ಅವ್ನು ಅಲ್ಲಿ ರೆಡಿ ಆಗಿಬಿಟ್ಟು ಸೊ ಹಂಗೆ ಮೆಟ್ರೋ ಹತ್ರ ಬಿಡೋಣ. ಸೊ ಗೈಸ್ ಫೈನಲ್ ಆಗಿ ಎಲ್ಲ ತೋರಿಸ್ದೆ ತಾನೆ. ಸೊ ಬನ್ನಿ, ನಾನು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ, ಸ್ನಾನ ಮಾಡ್ಕೊಂಡು ನಾವು ರೆಡಿ ಆಗಿಬಿಟ್ಟು ಬರೋಣ. ನಮ್ಮಮ್ಮಗೆ ಮತ್ತೆ ತೋರಿಸ್ಬೇಕು ಊಟ ಮಾಡೋದು ಯಾವ ಥರ ಅಂತ ಟೀಮಲ್ಲಿ. ಸೊ ಬನ್ನಿ ಗೈಸ್. ಗುರು ಟೈಮ್ ಆಗಿದೆ ನಮ್ಮ ಅಣ್ಣಗೆ. ನಮ್ಮಮ್ಮ ನೋಡಿ ನಮ್ಮ ಅಣ್ಣನ ಯಾವ ಥರ ಭಕ್ತಿಯಿಂದ ಕಳಿಸ್ತವ್ರೋ. ನನ್ನ ಈ ಥರ ಭಕ್ತಿಯಿಂದ ಎಲ್ಲ ಕಳ್ಸಲ್ಲಪ್ಪ, ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ ಅಮ್ಮ. ನಿಜ ಅಲ್ಲಮ್ಮ, ನನ್ನ ಈ ಥರ ಏನಾದರೂ ಮಾಡ್ತೀಯ ಭಕ್ತಿಯಿಂದ? ನೋಡಿ ಗೈಸ್. ಅಮ್ಮ ಏನದು ರಾಯರಿದ್ದಾರೆ, ರಾಯರ ಪ್ರಸಾದನಾ? ಸೊ ಗೈಸ್ ರಾಘವೇಂದ್ರ ಪ್ರಸಾದ ತಿಂದ್ರು. ಅಮ್ಮಗೆ ಬಾಯ್ ಹೇಳೋ.
ಸೊ ಗೈಸ್ ನೋಡಿ, ಬಟ್ಟೆ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಸೊ ನನ್ನ ಹಳೆ ಪಿ ಜಿ ಇದಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಬೇಕು. ನಾನು ಇಲ್ಲೇ ರೆಡಿ ಆಗೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ. ಸೊ ಇಲ್ಲಿ ನೋಡಿದ್ರೆ ಏನು ಬಾಡಿ ಲೋಷನ್ನು ಕ್ರೀಮ್ ಏನೂ ಇಲ್ಲ, ಅಲ್ಲಿದೆ. ಸೊ ಬನ್ನಿ ಹೋಗಿ ರೆಡಿ ಆಗೋಣ. ನೋಡಿ ನೋಡಿ ಗೈಸ್, ಇಲ್ಲಿ ಹೆಂಗಿದೆಯೋ ಸಂಧಿ, ಹಿಂಗೆ ಹೋಗ್ಬೇಕು ಗೈಸ್. ನಂದು 3rd ಫ್ಲೋರ್ ಇರೋದು ಮನೆ. ನೋಡಿ ನಮ್ಮಮ್ಮ ನಮ್ಮಣ್ಣ ಫುಲ್ ಡೀಪ್ ಡಿಸ್ಕಷನಲ್ಲಿದ್ದಾರೆ. ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಕಾಸು ಕೊಡೋದು ನೋಡಿ ಗೈಸ್, ನೋಡಿ ಗೈಸ್ ನಮ್ಮಮ್ಮ ಕಾಸು ಕೊಡ್ತಾವ್ರೆ. ನಂಗೆ ಇದಾವರೆಗೂ ಹಿಂಗೆ ಕೊಟ್ಟಿಲ್ಲ ನೋಡಿ ಗೈಸ್. ಎಷ್ಟು ಮೋಸ ಗೈಸ್, ಇದು ಮೋಸನ ಅಲ್ಲ, ನೀವು ಹೇಳಿ ಗೈಸ್. ಸೊ ಗೈಸ್ ನೋಡಿ, ಇಲ್ಲ ಇನ್ನೂ ಮನೆಗಳಿದ್ದಾವೆ. ಸೊ ಬೆಳಗ್ಗೆ ಆಂಟಿ ನೋಡಿದ್ರೆ ಚೊಪ್ಪಲಿ ಎಲ್ಲ ಹಾಕ್ತಾರೆ. ಇನ್ನೂ ವಿಡಿಯೋ ತೆಗಿತಾ ಇದೆಯಾ ಗಾಂಡು ಅಂತ. ಬನ್ನಿ ಗೈಸ್, ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಸೊ ನೋಡಿ ಗೈಸ್, ಇದು ನಮ್ಮ ಓನರ್ ಆಂಟಿ ಮನೆ. ಅಪ್ಪ ಅಜ್ಜಿ ಮಸ್ತು ಚಕ್ಕದಾಗದು ನೋಡಿ. ನಮ್ಮ ಓನರ್ ಅಂಕಲ್ಲು ಅಣ್ಣ ಎಲ್ಲ ಫುಲ್ ಅಲ್ಲಿದ್ದಾರೆ. ಸೊ ಗೈಸ್, ಇದೇ ನಮ್ಮ ಓನರ್ ಅಂಕಲ್ಲು ಮತ್ತು ಅಜ್ಜಿ ಮನೆ ಇರೋದು. ಸೊ ನಮ್ಮ ರಥ ಇಲ್ಲಿದೆ ನೋಡಿ, ನಮ್ಮ ರಥನ ನಮ್ಮ ಅಣ್ಣಗೆ ಗಾಡಿ, ನಮ್ಮ ಅಣ್ಣಗೆ ಬಟ್ಟೆ ಕೊಟ್ಟು ಸೊ ನಾವು ಇಲ್ಲಿಂದ ಜಾಗ ಕಾಲ ಮಾಡೋಣ. ಇದೇ ಬಿಲ್ಡಿಂಗ್ಗೆ ಗೈಸ್ ನಾನಿರೋದು ಈ 2nd ಫ್ಲೋರ್. ಈ 2nd ಫ್ಲೋರಲ್ಲಿ ನಾನಿರೋದು. ಸೊ ಆ 3rd ಫ್ಲೋರಲ್ಲಿ ಮನೆ ಇದೆ, 2nd ಫ್ಲೋರಲ್ಲಿ ಇದೆ, ಇಲ್ಲಿದೆ, ಇಲ್ಲಿ ಓನರ್ ಅವರು ಇರ್ತಾರೆ. ಸೊ ನನ್ನ ಏರಿಯಾ ಮಾತ್ರ ಫುಲ್ ಪೀಸ್ ಆಗಿದೆ, ನೋಡ್ತಾ ಇದ್ದೀರಾ? ಫುಲ್ ಪೀಸ್ ಆಗಿರೋ ಜಾಗ ಹತ್ರ ನಾನು ಮನೆ ಮಾಡಿದ್ದೀನಿ. ಏನು ಟೆನ್ಷನ್ ಇರಬಾರ್ದು ವೀಡಿಯೋಸ್ ಮಾಡೋಕ್ಕೆ ಅಂತ. ಸೊ ನೆಕ್ಸ್ಟು ನಮ್ಮದು ಒಂದು ಕಾರು ಇಲ್ಲೋ, ಇಲ್ಲ ಅಂತ ಹೇಳಿದ್ರು ಅಲ್ಲೋ, ಇಲ್ಲ ಅಂತ ಹೇಳಿದ್ರು ಇಲ್ಲೋ ಕಾರ್ ನಿಲ್ಸೋಣ. ಏನು ಮುರಳಿ ನೆಕ್ಸ್ಟು ನಾವು ಕಾರ್ ನಿಲ್ಸೋಣ ಪಕ್ಕನಾ? ಸೊ ಗೈಸ್ ಬನ್ನಿ ಹೋಗೋಣ. ಗೈಸ್ ರೂಮ್ ಗಂಟ ಹೋದ್ವಿ, ರೂಮ್ ಬಿಗನೇ ಇಲ್ಲ. ಏನ್ ಮಾಡೋದು ಹೇಳಿ, ರೂಮ್ ಬೀಗ ಮರ್ತೋಗಿದ್ದೀನಿ, ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಮನೆಯಲ್ಲ. ಸೊ ಇವಾಗ ಮತ್ತೆ ರೂಮ್ ಬೀಗ ಎತ್ಕೊಳಕ್ ನಾನು ನಮ್ಮ ಅಣ್ಣ ಮತ್ತೆ ಹೋಗ್ತಾ ಇದೀವಿ. ಸೊ ಗೈಸ್ ರೂಮ್ ಬೀಗ ಮರ್ತೋಗಿದ್ದೀನಿ. ಈ ತರ ಇದೆ ಗೈಸ್ ನಮ್ಮ ಪರಿಸ್ಥಿತಿ. ಗೈಸ್ ರೂಮ್ ಬೀಗ ಇಸ್ಕೊಳಕ್ ನಾನು ಬಂದೆ ನಮ್ಮ ಅಮ್ಮನ. ಏನಮ್ಮ ನೀನಾದ್ರೂ ನೆನ್ಸಕ್ಕಾಗಲ್ಲಮ್ಮ? ಸೊ ಗೈಸ್ ನಮ್ಮ ಅಣ್ಣಗೆ ಲೇಟ್ ಆಗ್ತಿದೆ, ನೀನು ಬ್ಲಾಗ್ ಮಾಡ್ಕೊಳ್ಳೋ ಮತ್ತೆ ನಂಗೆ ಟೈಮ್ ಆಗಿದೆ ಅಂತವನೇ. ಪಾಪ ನಮ್ಮ ಅಣ್ಣ 7:30ಗೆ ಅವನ್ನ ಇದ್ರ ಹತ್ರ ಬಿಡ್ಬೇಕು, ಬಸ್ ಸ್ಟ್ಯಾಂಡ್ ಹತ್ರ, ರಾಮಯ್ಯ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಬನ್ನಿ ಗೈಸ್ ಹೋಗೋಣ. ಬಾಯ್. ಹೌದು, ಸ್ನಾನ ಮಾಡ್ಕೊಂಡು ನಾನು ರಿಟರ್ನ್ ಬರ್ತಿದ್ದೆ. ಓಕೆ ಸ್ನಾನ ಮಾಡ್ಕೊಂಡು ನಾನು ಮತ್ತೆ ರಿಟರ್ನ್ ಬರ್ಬೇಕು ಗೈಸ್. ಗುರು ಫೈನಲ್ ಆಗಿ ನಮ್ಮ ವೆಂಕಟಮ್ಮ ಬಾಯ್ಸೋಮ್ ಹತ್ರ ಬಂದಿದ್ದೀನಿ. ಇದೇ ಪಿ ಜಿಯಲ್ಲೇ ಗುರು ನಾನು ಇದ್ದಿದ್ದು. ಸೊ ಇವತ್ತು ವೆಕೇಟ್ ಮಾಡ್ಬೇಕು ಈ ಪಿ ಜಿನ. ಪಿ ಜಿ ಲೈಫೇ ಬೇಡ ಗುರು, ಅಷ್ಟೊಂದು ನರ್ಕ ಅದು. ಯಾಕೆ ಹೇಳ್ತೀರ ಅನ್ಕೊಳ್ಳಿ, ಒಂದೇ ಇದು. ಸೊ ನೋಡಿ ನಮ್ಮ ಕ್ಲೀನರ್ ಬೈ, ಹಾಯ್ ಬೈ ಇಲ್ದ ಬೈ, ಹಾಯ್ ಬೋಲು. ಸ್ವಲ್ಪ ಇದು ಹಾಯ್ ಅಂತಕ್ಕೆ ಒಂದು ಸ್ವಲ್ಪ ಅವ್ರಿಗಿದು. ಸೊ ಗೈಸ್ ಅಂದ್ರೆ ಏನ್ ಗೊತ್ತಾ, ಪಿ ಜಿಯಲ್ಲಿ ಯಾಕೆ ಗೊತ್ತಾ ಇರಬಾರ್ದು ಮೈನು. ಸೊ ನೀವೇನಾದ್ರೂ ಲೈಫ್ ಅಂದ್ರೆ ಒಂಥರ ಆಗ್ಬಿಡುತ್ತೆ, ಲೈಫ್ ಮೇಲೇನೆ ಬೇಜಾರು ಆಗ್ಬಿಡುತ್ತೆ. ಏನಕ್ಕಪ್ಪ ಈ ತರ ಲೈಫ್ ಲೀಡ್ ಮಾಡ್ಬೇಕಂತ ಒಂಟಿ ಫೀಲಿಂಗ್ ಆಗುತ್ತೆ. ದರಿದ್ರ ರೂಮ್ಮೇಟ್ಸ್ ಇರ್ತಾರೆ. ಅಂದ್ರೆ ನನ್ನ ರೂಮ್ಮೇಟ್ ಚೆನ್ನಾಗಿದ್ದ, ಹಿಂಗೆ ನಡಿ ಸ್ಟ್ರೈಟು. ಸೊ ನನ್ನ ರೂಮ್ಮೇಟ್ ಚೆನ್ನಾಗಿದ್ದ, ನಮ್ಮ ಊರವನೇ ಆಗಿದ್ದ. ಸೊ ನಂಗೆ ಅಡ್ಜಸ್ಟ್ ಆಗೋಗಿತ್ತು. ಸೊ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ. ಸೊ ನಾನು ಮೈನ್ ರೀಸನ್ ಶಿಫ್ಟ್ ಆಗಿದ್ದು, ನಮ್ಮ ಅಣ್ಣ ಡಾಕ್ಟರ್ ಅಲ್ಲ. ಸೊ ಅವ್ನಿಲ್ಲೇ ಎಲ್ಲಾದ್ರೂ ಕೆಲಸ ಹುಡ್ಕೊಂತಾನೆ. ಅವ್ನೆಲ್ಲಾದ್ರೂ ಇದ್ರೆ ಅವ್ನ್ದು 7,000, ನಾನು ಇಲ್ಲಿದ್ರೆ ನಂದೊಂದು 8,000. ಏನಕ್ಕೆ ಸುಮ್ಮನೆ ಡಬಲ್ ಖರ್ಚು? ಇಬ್ರು ಒಂದೇ ಹತ್ರ ಇದ್ರೆ ಕಾಸು ಕಡಿಮೆ ಆಗುತ್ತಲ್ಲ, ಅದಕ್ಕೆ ಮೈನ್ ರೀಸನ್ ಆಗಿ ಅದಕ್ಕೆ ನಾನು ಈ ಪ್ಲಾನ್ ಮಾಡಿ ನಾವು ಇಬ್ರು ಒಂದೇ ಹತ್ರ ಇರೋದು. ಸೊ ಗೈಸ್ ಇದು ನಮ್ಮ MS ರಾಮಯ್ಯ ಹಾಸ್ಟೆಲ್ಲು. ಸೊ ಇದು ಅವ್ರ ಪಾರ್ಕಿಂಗು, ಇದು ನಮ್ಮ ರೂಮು. ಸೊ ನೋಡಿ ಗೈಸ್, ಇದೆ ನಮ್ಮ ರೂಮ್ 205. ಸೊ ಈ ಪ್ಲೇಸ್ನೆಲ್ಲ ಮಿಸ್ ಆಗ್ತೀನಿ ಗೈಸ್ ನಾನು. ಈ ಪ್ಲೇಸ್ನ ಇಲ್ಲಿ ಪ್ರತಿಯೊಂದು ಇಲ್ಲೇ ವಿಡಿಯೋ ಮಾಡಿದ್ದು. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಕ್ಕೂಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಕೊಂಡು ಪ್ರತಿಯೊಂದು ಬ್ಲಾಗ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ ನನ್ನ ರೂಮ್ ಹೆಂಗಿದೆಯೋ, ಯಾವ ಥರ ಇಟ್ಕೊಂಡಿದ್ದೀನಿ, ಇದಾವರೆಗೂ ತೋರಿಸಿಲ್ಲಲ್ಲ ನನ್ನ ರೂಮು. ಸೊ ನೋಡಿ ಗೈಸ್, ಇದು ನನ್ನ ರೂಮ್ಮೇಟ್ ಬೆಡ್ಡು, ಇದು ನನ್ನ ಬೆಡ್ಡು. ಸೊ ನನ್ನ ಬಟ್ಟೆಗಳೆಲ್ಲ ಇರಿ ಒಂದೇ ಒಂದು ನಿಮಿಷ ನೋಡೋ ಮುರಳಿ, ಇಲ್ಲಿದೆ. ಇಲ್ಲಿದೆ ನೋಡಿ, ಏನು ಬೇಕೋ ಅವೆಲ್ಲ ಎತ್ಕೊ. ಸೊ ಅದು ನನ್ನ ಫ್ರೆಂಡ್ ಇದೆ, ಯೂಸ್ ಮಾಡ್ಕೊ ಪರವಾಗಿಲ್ಲ. ಸೊ ಗೈಸ್ ಈ ಬಟ್ಟೆಗಳನ್ನೆಲ್ಲ ಇವಾಗ ಪ್ಯಾಕ್ ಮಾಡಬೇಕು, ಹೊಸ ಬಟ್ಟೆಗಳೆಲ್ಲ ಅಲ್ಲಿದ್ದಾವೆ. ಸೊ ಈ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸೊ ನಾನು ಹೊಸ ಮನೆ ಹತ್ರ ಹೋಗ್ಬೇಕು. ಸೊ ಗೈಸ್ ಬನ್ನಿ ಹೋಗೋಣ. ಗೈಸ್ ನಮ್ಮ ಅಣ್ಣ ಎಲ್ಲ ರೆಡಿ ಆಗಿದ್ದಾಯ್ತು, ನಮ್ಮ ರೂಮಲ್ಲಿ ಬಾಡಿ ಲೋಷನ್ ಎಲ್ಲ ಹಚ್ಕೊಂಡ. ಸೊ ಇವಾಗ ಮತ್ತೆ ರೂಮ್ ಬಾಗ್ಲಾಗ್ಬಿಟ್ಟು, ಪಿ ಜಿ ಬಾಗ್ಲಾಗ್ಬಿಟ್ಟು, ಸೊ ಮತ್ತೆ ಅವನ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ಬೇಕು, ರಾಮಯ್ಯ ಬಸ್ ಸ್ಟ್ಯಾಂಡ್ ಹತ್ರ. ಮತ್ತೆ ನಾನು ವಾಪಸ್ ಬರಬೇಕು ಸ್ನಾನ ಮಾಡ್ಕೊಳಕ್ಕೆ. ಎಷ್ಟು ಕಷ್ಟ ಇದಲ್ಲ, ಚಿಕ್ಕವನ್ ಗುರು, ಏನು ಮಾಡೋಕ್ಕಾಗಲ್ಲ. ಚಿಕ್ಕವನ್ ಕಷ್ಟ ಪಡಬೇಕು, ದೊಡ್ಡವ್ರು ಸುಖ ಪಡಬೇಕು. ಹಂಗೆ ಎತ್ಕೊಂಬ. ಸೊ ಗೈಸ್ ಬನ್ನಿ ಹೋಗೋಣ, ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ತಾನೇ ಸ್ನಾನ ಮಾಡ್ಕೊಂಡೆ. ಸೊ ಕೆಲವೊಂದು ಐಟಮ್ಸ್ ಎಲ್ಲ ಸೊ ಚಿಕ್ಕದಿರ್ತಾವಲ್ಲ, ಅವೆಲ್ಲ ಕವರ್ಸಲ್ಲಿ ಹಾಕೊಂಡು ಸೊ ಮನೆ ಹತ್ರ ಹೋಗ್ಬೇಕು. ಸೊ ಬನ್ನಿ ಗೈಸ್, ಹಂಗೆ 10 o'clock ಕಾಲೇಜ್ ಇರೋದು, ಈಗ 9:15 ಹಂಗೆ ಆಗಿದೆ ಟೈಮು. ಸೊ ಹಂಗೆ ಕಾಲೇಜ್ಗೆ ಹೋಗ್ಬೇಕು. ಸೊ ಹೋಗ್ಬಾರ್ದಾ ಏನು ಅರ್ಥ ಆಗ್ತಿಲ್ಲ. ಸೊ ನೋಡೋಣ, ಏನು ಅನ್ಸಿದ್ರೆ ಅದು ಆ ಥರ ಮಾಡೋದು. ಸೊ ಬನ್ನಿ ಗೈಸ್ ಹೋಗೋಣ ಬೇಗ.
ಗುರು ಬರ್ತಾ ಬರ್ತಾ ಹಂಗೆ ಟಿಫನ್ ತೊಗೊಂಬಂದೆ, ನಮ್ಮಮ್ಮ ಹಂಗೆ ತೊಗೊಂಬಂದ್ಬಿಡು ಅಂತ ಹೇಳಿದ್ರು. ಸೊ ಟಿಫನು ತೊಗೊಂಬಂದ್ಬಿಟ್ಟೆ. ಸೊ ಊಟ ಮಾಡಿಬಿಟ್ಟು ಹಂಗೆ ಕಾಲೇಜ್ಗೆ ಹೊರಡಬೇಕು. ಸೊ ಬನ್ನಿ ಗೈಸ್ ಎಲ್ಲ ಮಾಡ್ಕೊಂಬರೋಣ. ನಮ್ಮಮ್ಮ ಬಂದು ಹಾಯ್ ಹೇಳೋಣ. ಓಹ್ ಇಬ್ಬರು ಇದ್ದಾರೆ, ರೆಡಿ ಆಗಿದ್ದಾರೆ. ಹಾಯ್ ಮಾ. ಹಾಯಪ್ಪ. ಸೊ ಗೈಸ್ ನೋಡಿ ನಮ್ಮಮ್ಮ ಅವ್ರು ಸೀರಿಯಲ್ ನೋಡ್ತಾರೆ. ಹೊಸ ಮೈನಲ್ಲಿ ಸೀರಿಯಲ್ ನೋಡ್ತಾ ಇದ್ದಾರೆ ಗೈಸ್ ನಮ್ಮಮ್ಮ ನಮ್ಮಪ್ಪ ಇಬ್ಬರು. ಸೊ ತಿನ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್ ಅಷ್ಟೇ ಈ ವ್ಲಾಗು. ಸೊ ಈ ಮನೆ ಯಾವ ಥರ ಇದೆ ನಮ್ಮ ಮನೆ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದೇ ಥರ ನೋಡ್ತಾ ಇರಿ. ಸೊ ಇವಾಗ ತುಂಬ ಲ್ಯಾಗ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಮಾಮ್ ಇವಾಗ ನಾನು ಕಾಲೇಜ್ ಬ್ಯಾಗ್ ಎತ್ಕೊಂಡು ಹೋಗಲ್ಲ, ನಾನು ಹಂಗೆ ಹೋಗ್ತೀನಿ. ನಾನು VIP ಪರ್ಸನ್ನು. ಸೊ ಗೈಸ್ ನಮ್ಮಮ್ಮ ಏನಾದರೂ ಹೇಳ್ತಾರೆ, ಅಮ್ಮ ಯಾವಾಗ ತೋರಿಸೋಣ ಮನೆ ಇನ್ನೂ ನೀಟಾಗಿ ರೆಡಿ ಎಲ್ಲ ಪಾತ್ರೆ ಎಲ್ಲ ಇಟ್ಟಾದ್ಮೇಲೆ ತೋರಿಸೋಣ. ಸಾಯಂಕಾಲ ತೋರಿಸ್ತೀನಿ. ಸೊ ಗೈಸ್ ಸಾಯಂಕಾಲ ತೋರಿಸ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.